ಮಾರ್ಚ್ 18ರಿಂದ ಪರೀಕ್ಷೆ. ವಿದ್ಯಾರ್ಥಿಗಳೇ, ನಿಮ್ಮ ಕೊನೆ ಕ್ಷಣದ ಸಿದ್ಧತೆ ಹೀಗಿರಲಿ. ರಾಜ್ಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಅತಿಮುಖ್ಯ ಘಟ್ಟವಾದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಇದೇ ಮಾರ್ಚ್ 18ರಿಂದ ರಾಜ್ಯಾದ್ಯಂತ ಆರಂಭವಾಗಲಿದೆ. ವರ್ಷವಿಡೀ ಓದಿದರೂ ಪರೀಕ್ಷೆ ಹತ್ತಿರ ಬರುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಆತಂಕ, ಭಯ ಮತ್ತು ಒತ್ತಡ ಮನೆ ಮಾಡುತ್ತದೆ. ಆದರೆ ಈ ಕೊನೆಯ ಕ್ಷಣದ ಸಿದ್ಧತೆ ನಿಮ್ಮ ಒಟ್ಟು ಅಂಕಗಳ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ. ಪರೀಕ್ಷಾ ಸಮಯದಲ್ಲಿ ಸ್ಮಾರ್ಟ್ ಆಗಿ ಓದುವುದು ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸುವುದು ಹೇಗೆ ಎಂಬುದರ ಕುರಿತು ಕೆಲವು ಅತ್ಯಮೂಲ್ಯ ಮತ್ತು ಸರಳ ಮಾಹಿತಿ ಇಲ್ಲಿದೆ. ಹೊಸ ವಿಷಯಗಳತ್ತ ಗಮನ ಬೇಡ, ಪುನರಾವರ್ತನೆ ಕಡೆ ಇರಲಿ ಫೋಕಸ್. ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ವಿದ್ಯಾರ್ಥಿಗಳು ಮಾಡುವ ದೊಡ್ಡ ತಪ್ಪು ಎಂದರೆ ವರ್ಷವಿಡೀ ಓದದೆ ಬಿಟ್ಟಿದ್ದ ಹೊಸ ಅಧ್ಯಾಯಗಳನ್ನು ಈಗ ಓದಲು ಆರಂಭಿಸುವುದು. ಇದರಿಂದ ಗೊಂದಲ ಹೆಚ್ಚಾಗುತ್ತದೆಯೇ ಹೊರತು ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ಈವರೆಗೆ ನೀವು ಓದಿರುವ ವಿಷಯಗಳನ್ನೇ ಪದೇ ಪದೇ ರಿವಿಷನ್ ಮಾಡಿ. ನೀವು ಮಾಡಿಕೊಂಡಿರುವ ಶಾರ್ಟ್ ನೋಟ್ಸ್, ಪ್ರಮುಖ ಸೂತ್ರಗಳು ಮತ್ತು ಇಸವಿಗಳನ್ನು ಕಣ್ಣಾಡಿಸಿ. ಇದು ನಿಮ್ಮ ನೆನಪಿನ ಶಕ್ತಿಯನ್ನು ಗಟ್ಟಿಗೊಳಿಸುತ್ತದೆ. ಹಳೆಯ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವಿಕೆ ಕೊನೆಯ ಕ್ಷಣದ ಸಿದ್ಧತೆಗೆ ಬ್ರಹ್ಮಾಸ್ತ್ರವೆಂದರೆ ಹಳೆಯ ಪ್ರಶ್ನಪತ್ರಿಕೆಗಳು, ಕಳೆದ 5 ವರ್ಷಗಳ ಪ್ರಶ್ನಾಪತ್ರಿಕೆಗಳು ಮತ್ತು ಪ್ರಸಕ್ತ ಸಾಲಿನ ಬೋರ್ಡ್ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನಾಪತ್ರಿಕೆಗಳನ್ನು ಬಿಡಿಸಲು ಪ್ರಯತ್ನಿಸಿ. ಇದರಿಂದ ಪರೀಕ್ಷೆಯ ಮಾದರಿ ಪ್ರಶ್ನೆಗಳ ಸ್ವರೂಪ ಹಾಗೂ ಯಾವ ಅಧ್ಯಯನದಿಂದ ಹೆಚ್ಚು ಅಂಕದ ಪ್ರಶ್ನೆಗಳು ಬರುತ್ತವೆ ಎಂಬ ಸ್ಪಷ್ಟ ಚಿತ್ರಣ ಸಿಗುತ್ತದೆ. ಅಲ್ಲದೆ ನಿಗದಿತ 3 ಗಂಟೆಗಳ ಒಳಗೆ ಪತ್ರಿಕೆಯನ್ನು ಬರೆದು ಮುಗಿಸುವ ಟೈಮ್ ಮ್ಯಾನೇಜ್ಮೆಂಟ್ ಕಲೆ ಕರಗತವಾಗುತ್ತದೆ. ಆರೋಗ್ಯ ಮತ್ತು ನಿದ್ರೆ ಕಡೆ ಇರಲಿ ವಿಶೇಷ ಕಾಳಜಿ. ಬೆಳಗಿನ ಜಾವದವರೆಗೆ ಎಚ್ಚರವಿದ್ದು ಓದುವುದು ಮೆದುಳಿನ ಮೇಲೆ ತೀವ್ರ ಒತ್ತಡ ತರುತ್ತದೆ. ಪರೀಕ್ಷೆಯ ದಿನಗಳಲ್ಲಿ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನೆಮ್ಮದಿಯ ನಿದ್ರೆ ಅಗತ್ಯ. ನಿದ್ರೆ ಕಡಿಮೆಯಾದರೆ ಓದಿದ್ದು ನೆನಪಿಗೆ ಬರುವುದಿಲ್ಲ ಹಾಗೂ ಪರೀಕ್ಷಾ ಕೊಠಡಿಯಲ್ಲಿ ತಲೆನೋವು, ಸುಸ್ತು ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ, ಕರಿದ ಜಂಕ್ ಫುಡ್ಡುಗಳಿಂದ ದೂರವಿರಿ. ಸುಲಭವಾಗಿ ಜೀರ್ಣವಾಗುವ ಹಣ್ಣು, ತರಕಾರಿ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹೆಚ್ಚೆಚ್ಚು ನೀರು ಕುಡಿಯಿರಿ. ಪರೀಕ್ಷಾ ಕೊಠಡಿಯಲ್ಲಿ ಸಮಯ ನಿರ್ವಹಣೆ. ಪರೀಕ್ಷೆ ಆರಂಭವಾಗುವ ಮುನ್ನ ಪ್ರಶ್ನಾಪತ್ರಿಕೆಯನ್ನು ಓದಲು ನೀಡಲಾಗುವ 15 ನಿಮಿಷಗಳನ್ನು ಬಹಳ ಜಾಣ್ಮೆಯಿಂದ ಬಳಸಿ. ಯಾವ ಪ್ರಶ್ನೆಗೆ ನಿಖರ ಉತ್ತರ ಗೊತ್ತಿದೆ ಎಂಬುದನ್ನು ಗುರುತಿಸಿಕೊಳ್ಳಿ. ಉತ್ತರ ಬರೆಯಲು ಪ್ರಾರಂಭಿಸಿದಾಗ ಸುಲಭವಾದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ ನೆನಪಾಗದಿದ್ದರೆ ಅಲ್ಲೇ ಸಮಯ ವ್ಯರ್ಥ ಮಾಡದೆ ಮುಂದಿನ ಪ್ರಶ್ನೆಗೆ ಹೋಗಿ. ಕೊನೆಯಲ್ಲಿ ಉಳಿಯುವ ಸಮಯದಲ್ಲಿ ಬಿಟ್ಟಿರುವ ಪ್ರಶ್ನೆಗಳತ್ತ ಗಮನ ಹರಿಸಿ. ಒತ್ತಡ ನಿವಾರಣೆ ಮತ್ತು ಪೋಷಕರ ಪಾತ್ರ. ಪರೀಕ್ಷೆ ಎನ್ನುವುದು ಜೀವನದ ಒಂದು ಭಾಗವಷ್ಟೇ, ಅದೇ ಜೀವನವಲ್ಲ. ಪೋಷಕರು ತಮ್ಮ ಮಕ್ಕಳ ಮೇಲೆ ಅತಿಯಾದ ಅಂಕದ ಒತ್ತಡ ಹೇರಬಾರದು. ಮನೆಯಲ್ಲಿ ಪ್ರಶಾಂತ ಮತ್ತು ಸಕಾರಾತ್ಮಕ ವಾತಾವರಣ ನಿರ್ಮಿಸಬೇಕು. ನಿರಂತರವಾಗಿ ಓದುವ ಬದಲು ಪ್ರತಿ 1 ಗಂಟೆಯ ಓದಿನ ನಂತರ 10 ನಿಮಿಷಗಳ ಸಣ್ಣ ವಿಶ್ರಾಂತಿ ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡುವ ಅಭ್ಯಾಸವು ನಿಮ್ಮ ಆತಂಕವನ್ನು ದೂರ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳು ಯಾವುದೇ ಭಯವಿಲ್ಲದೆ ತಮ್ಮ ಓದಿದ್ದರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಪರೀಕ್ಷೆ ಎದುರಿಸಿದರೆ ಉತ್ತಮ ಫಲಿತಾಂಶ ಖಂಡಿತ ಒಲಿಯುತ್ತದೆ. ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು.